Hallelujah. Praise the Lord. Hallelujah. Praise the Lord. I'm so glad to meet you once again. ಇನ್ನೊಂದು ಆವರ್ತಿ ನಿಮ್ಮೆಲ್ಲರನ್ನ ನಾನು ಭೇಟಿಯಾಗುವುದಕ್ಕೆ ತುಂಬಾ ಸಂತೋಷವಾಗಿದ್ದೇನೆ. So आज मैं इंग्लिश और हिंदी में जाऊंगा. ಇವತ್ತು ನಾವು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ನಾವು ಹೋಗ್ತೀವಿ. मैं चाहता हूँ कि बहुत से लोगों को ये हेल्प हो जाए, मदद हो जाए कि वचन में क्या बताना चाहता हूँ मैं वचन के द्वारा. ನಾನು ವಾಕ್ಯದ ಮೂಲಕ ಹೇಳುವ ಸಂಗತಿಗಳು ಬಹಳಷ್ಟು ಜನರಿಗೆ ಅವು ಸಹಾಯಕರವಾಗಬೇಕೆಂಬುದಾಗಿ ನಾನು ಬಯಸ್ತೇನೆ. आज का जो वचन है ಇವತ್ತಿನ ವಾಕ್ಯ ಏನಿದೆ बहुत महत्वपूर्ण. ಅದು ಒಂದು ಮುಖ್ಯವಾದಂತ ವಾಕ್ಯಗಳು. It's such a great important. ಅವು ಒಂದು ಅವಶ್ಯಕರವಾದಂತ ವಾಕ್ಯಗಳು. You know, many of us we don't know about this. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ತರ ಅವಶ್ಯಕತೆಗಳು बहुत ಗೊತ್ತಿಲ್ಲ. से लोग हमें से इस चीज को नहीं जानते हैं. ಇದರಲ್ಲಿ ಇರುವಂತ ಅವಶ್ಯಕತೆಗಳನ್ನು ಬಹಳಷ್ಟು ಜನರು ನಾವು ಅರ್ತಿಲ್ಲ. इतना महत्वपूर्ण है कि ಇವು ಇಷ್ಟು ಅವಶ್ಯಕವೆಂದರೆ ये जानना बहुत महत्वपूर्ण है कि ಇದನ್ನ ತಿಳಿದುಕೊಳ್ಳೋದು ಇಷ್ಟು ಅವಶ್ಯಕ ಅಂದ್ರೆ क्यों हम एक मसीही बने हैं, ಯಾಕೆ ನಾವು ಒಂದು ಕ್ರೈಸ್ತನಲ್ಲಿದ್ದೇವೆ, क्यों हम मसीहत में है, ಯಾಕೆ ನಾವು ಕ್ರೈಸ್ತತ್ವದಲ್ಲಿದ್ದೇವೆ, क्या मकसद है. ಇದರ ಒಂದು ಯೋಜನೆ ಏನು, ये यीशु मसीह का मकसद क्या है कि हम लोगों को मसीह बनाया. ಯೇಸು ಮसीह ಒಂದು ಉದ್ದೇಶವೇನು ನಾವು ಕ್ರೈಸ್ತನಲ್ಲಿ ಇರುವುದು. हम सभी प्रेज द लॉर्ड कहते हैं, ನಾವೆಲ್ಲರೂ ಪ್ರೈಸ್ ದ ಲಾರ್ಡ್ ಎಂಬುದಾಗಿ जय ಹೇಳ್ತೇವೆ, मसीह की कहते हैं. ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಹೇಳ್ತೀವಿ. हम बाहर से तो बहुत बेहतर दिखते हैं, ನಾವು ಹೊರಗಿನಿಂದ ಒಂದು ಉತ್ತಮವಾಗಿ ಕಂಡು ಬರ್ತೇವೆ, परंतु अंदर जो है अंदर क्या हम सही में जैसा बाहर दिखते हैं वैसे ही है क्या. ನಾವು ಅಂತರಂಗದಲ್ಲಿ ಒಳಗೆ ನಾವು ಯಾವ ರೀತಿಯಾಗಿ ಹೊರಾಂಗದಲ್ಲಿ ನಾವು ಕಂಡು ಬರ್ತೇವೆ ಅದೇ ರೀತಿಯಾಗಿ ನಮ್ಮ ಅಂತರಂಗದಲ್ಲಿ ನಾವು ಇದೇವೋ. हम इस चीजों में अपने आप को परखना बहुत महत्वपूर्ण है. ಇದರಲ್ಲಿ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳುವುದು ಅದು ಅತಿ ಪ್ರಾಮುಖ್ಯವಾದ ಸಂಗತಿ. और पवित्र आत्मा का या परमेश्वर का ये भी एक फल है जो ये हमको जानना है. ಇದು ಒಂದು ಪವಿತ್ರ ಆತ್ಮದ ಒಂದು ಫಲವಾಗಿದೆ, ಇದನ್ನ ನಾವು ಅರ್ಥಕೊಳ್ಳುವುದು. या ये बहुत महत्वपूर्ण है, बहुत महत्वपूर्ण है. ಇದು ಒಂದು ಪ್ರಾಮುಖ್ಯವಾದ ಸಂಗತಿ. आमेन. ಆಮೆನ್. चलो मैं आपको एक वचन चाहता हूँ कि आप पढ़े. ನಾನು ಒಂದು ವಾಕ್ಯವನ್ನ ಹೇಳೋದಕ್ಕಾಗಿ ಬಯಸ್ತೇನೆ. बाइबल says here, so ಈ ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, you did not choose me ನೀವು ನನ್ನನ್ನು ಆಯ್ದುಕೊಳ್ಳಿಲ್ಲ, but I have who choose you. ನಾನು ನಿಮ್ಮನ್ನ ಆಯ್ದುಕೊಂಡದ್ದು. आमेन. ಆಮೆನ್. हालेलुया. हालेलुया. और ये सही है कि हमने प्रभु को नहीं चुना परंतु प्रभु खुद हम लोगों को चुना. ಹೌದು, ಇದು ಸತ್ಯವಾದದ್ದು. ದೇವರು ಕರ್ತನು ನಮ್ಮನ್ನ ಆಯ್ದುಕೊಂಡಿದ್ದಾನೆ, ನಾವು ಆತನನ್ನು ಆಯ್ದುಕೊಂಡಿಲ್ಲ. क्या रीजन है खुदा हम लोगों को चुनने का. ಒಂದು ದೇವರು ಆರಿಸಿಕೊಳ್ಳುವುದಕ್ಕೆ ಕಾರಣ ಏನು. रीजन क्या है, क्या कारण है परमेश्वर हम लोगों को हम यानी कि मैं कहना चाहता हूँ कि परमेश्वर हमको चुना, उसका मतलब क्या है, किस लिए, कारण क्या है. ದೇವರು ನಮ್ಮನ್ನ ಆಯ್ದುಕೊಂಡದಕ್ಕಾಗಿ ಕಾರಣವೇನು, ಆತನ ಉದ್ದೇಶವೇನು. You did not choose me ನೀವು ನನ್ನನ್ನು ಆಯ್ದುಕೊಂಡಿಲ್ಲ, but I choose you. ಆದ್ರೆ ನಾನು ನಿಮ್ಮನ್ನ ಆಯ್ದುಕೊಂಡಿದ್ದೇನೆ. Hallelujah. 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 And appointed ಮತ್ತು ನಿಮ್ಮನ್ನ ನಾನು appointed you that you should go and bear a fruit and that fruit should abide. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕು ಮತ್ತು ನೀವು ಕೊಡುವ ಫಲವು ನಿಲ್ಲುವಂತದಾಗಬೇಕು. हालेलुया. वचन ऐसा कहता है कि मैंने इस कारण चुना हूं कि ನಾನು ಈ ಕಾರಣದಿಂದ ನಿಮ್ಮನ್ನ ಆಯ್ದುಕೊಂಡಿದ್ದೇನೆ. यूहन्ना उसका 15 आयत और उसका 16 वचन ऐसा कहता है. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 16ನೇ ವಚನ ಈ ರೀತಿಯಾಗಿ ಹೇಳ್ತದೆ, तो आपने मुझे नहीं चुना परंतु मैंने आपको चुना. ನೀನು ನಮ್ಮನ್ನ ನಿನ್ನನ್ನ ನಾನು ಆಯ್ದುಕೊಂಡಿದ್ದೇನೆ, ನಾನು ನಿಮ್ಮನ್ನಲ್ಲ. हालेलुया. नो मैंने आपको चुना हूं, ನಾನು ನಿಮ್ಮನ್ನ ಆಯ್ದುಕೊಂಡಿದ್ದೇನೆ, आपने मुझे नहीं चुना है. ನೀವು ನನ್ನನ್ನು ಆಯ್ದುಕೊಂಡಿಲ್ಲ. किस लिए चुना गए हैं. ಯಾವುದಕ್ಕಾಗಿ ನಮ್ಮನ್ನ वचन ಆಯ್ದುಕೊಳ್ಳಲಾಗಿದೆ. कहता है फल देने के लिए. ವಚನ ಈ ರೀತಿಯಾಗಿ ಹೇಳ್ತದೆ, ಫಲವನ್ನು फल ಕೊಡುವುದಕ್ಕಾಗಿ. देने के लिए. ಫಲವನ್ನು कौन सा ಕೊಡುವುದಕ್ಕಾಗಿ. फल देना चाहिए. ಯಾವ ಫಲವನ್ನು ಕೊಡಬೇಕು, किस फल के बारे में यीशु मसीह यहाँ पे कह रहे हैं. ಯಾವ ಫಲದ ಬಗ್ಗೆ ಯೇಸು ಕ್ರಿಸ್ತನು ಇಲ್ಲಿ ಮಾತನಾಡ್ತಾ कौन सा फल ಇದ್ದಾನೆ, यीशु मसीह यहाँ पे बता रहे हैं. ಯಾವ ಫಲದ ಬಗ್ಗೆ ಯೇಸು ಕ್ರಿಸ್ತನು ಇಲ್ಲಿ ये ಮಾತನಾಡ್ತಾ सिर्फ ಇದ್ದಾನೆ. शारीरिक का फल के लिए नहीं बता रहा है, ಇಲ್ಲಿ ಶಾರೀರಿಕವಾದಂತ ಫಲದ ಬಗ್ಗೆ ಆತನು ಹೇಳ್ತಾ ಇಲ್ಲ. नहीं, परंतु ಆದರೆ यीशु मसीह का कहना मकसद ये है, ಯೇಸು ಮसीह ಹೇಳುವಂತ ಈ ಉದ್ದೇಶ ಏನಾಗಿತ್ತಂದ್ರೆ, वो कहना ये चाहता है कि ಅವ್ರು ಈ ರೀತಿಯಾಗಿ ಹೇಳ್ಬೇಕು ಬಯಸ್ತಾರೆ, मैंने आपको आत्मिक फलों के लिए आपको चुना हूँ. ನಾನು ನಿಮ್ಮನ್ನ ಆತ್ಮಿಕ ಫಲಗೋಸ್ಕರ ನಿಮ್ಮನ್ನ ನಾನು ಆಯ್ದುಕೊಂಡಿದ್ದೇನೆ.
ಇದ್ದೇನೆ. ऐसा कहता है, ವಚನ ಈ ರೀತಿಯಾಗಿ अगर ಹೇಳ್ತದೆ, तू बाहर से कहता है कि मैं तुझसे प्रेम करता हूँ किसी भाई से बहन से, ನೀನು ಹೊರಗಿನಿಂದ ಯಾರಿಗಾದ್ರೂ ನೀನು ಸಹೋದರ ಸಹೋದರಿಗೆ ಹೇಳುವುದಾದ್ರೆ ನಾನು ನಿನ್ನ ಪ್ರೀತಿಸ್ತೇನೆ. और अगर आप उसको मूर्ख यानी आप कहते हो तो भी उसका मतलब है तुमने उसका खून किया. ನೀನು ಆತನಿಗೆ ಆ ರೀತಿಯಾಗಿ ಹೇಳಿದ ವ್ಯಕ್ತಿಗೆ ನೀನು ಹಿಂದೆ ಮೂರ್ಖನೆಂಬುದಾಗಿ ಹೇಳುವುದಾದ್ರೆ ಅದರ ಅರ್ಥ ನೀನು ಆತನನ್ನ ಕೊಲೆ और ಮಾಡಿದ್ದೀಯಾ. कौन सा फल हम दे रहे हैं? ಹಾಗಾದ್ರೆ ನಾವು ಯಾವ ಫಲವನ್ನು ಕೊಡ್ತಾ हम ಇದ್ದೇವೆ? चाहते हैं कि बहुत जल्दी हम लोगों के जीवन में बढ़ोतरी आए. ನಮಗೆ ಒಂದು ಆಸೆ ಇದೆ, ನಮ್ಮ ಜೀವಿತದಲ್ಲಿ ಬಹಳ ವೇಗವಾಗಿ ನಾವು ಬೆಳಿಬೇಕು, ಉದ್ಧಾರ ಆಗ್ಬೇಕು. बहुत से चीजों में हम लोग भी उन्नति पाना है. ಬಹಳಷ್ಟು ಒಂದು ಸಂಗತಿಗಳೇ ನಾವು ಮೇಲೆ ಬರ್ಬೇಕು. हालेलुया, Hallelujah. प्रेज़ द लॉर्ड. Praise the और हम Lord. चाहते हैं कि खुदा हमको उठाए ऊपर और हमको आशीषित करे और हम बहुत एक स्थान में हाइट्स में पहुंचना चाहिए. ನಮ್ಮ ಒಂದು ಆಸೆ ಇದೆ, ದೇವರು ನಮ್ಮ ಎಲ್ಲಾ ಸಂಗತಿಗಳಲ್ಲಿ ನಮ್ಮನ್ನ ಮೇಲೆಬ್ಬಿಸಬೇಕು, ಆಶೀರ್ವದಿಸಬೇಕು, ನಾವು ಎಲ್ಲದರಲ್ಲಿ ಮುಂದಾಗಬೇಕು ಎಂಬ ನಮ್ಮ ಆಸೆ. ये गलत आशा नहीं है, ಇದು ತಪ್ಪಾದ ಆಶೆ ಅಲ್ಲ, बहुत अच्छा है. ಇದು ಒಂದು ಒಳ್ಳೆಯದೇ. ये हमको हम करना ही चाहिए. ये हम लोग ये चाहना कोई गलत नहीं है, ಇದನ್ನ ನಾವು ಬಯಸುವುದು, ಅದರಲ್ಲಿ ಏನು ತಪ್ಪಿಲ್ಲ, सही है. ನಿಜ ಸತ್ಯವಾದದ್ದು. क्या मैं आपको बताऊंगा, क्या हम बोए बिना कुछ काट सकते हैं क्या? ನಾವು ಏನಾದ್ರೂ ಬಿತ್ತದೆ ನಾವು ಏನಾದ್ರೂ ಕೊಯ್ಬೋದಾ? क्या कोई इंसान ऐसा है कि बिना बोए कुछ काट सकता है अपना खेत में? ಯಾರಾದ್ರೂ ರೈತರು ಈ ರೀತಿಯಾಗಿ ತಮ್ಮ ಹೊಲದಲ್ಲಿ ಏನು ಬಿತ್ತದೆ ಆತನು ಕೊಯ್ಲಿಕ್ಕೆ ಸಾಧ್ಯನಾ? वो तो हर किस में हो सकता है, ಅದು ಸಾಧ್ಯವೇ ಇಲ್ಲ, असंभव है. ಅದು असाध्यವಾದ ಸಂಗತಿ. एक व्यक्ति जाके अपना जगह में अपना खेत में बीज जब बोता है तो उस बीज फल को लाता है, उस बीज एक स्प्राउट को लाता है, एक नया एक कुछ तो उगता है वहां पे. ಒಂದು ವ್ಯಕ್ತಿ ತನ್ನ ಹೊಲದಲ್ಲಿ ಹೋಗಿ ಭೂಮಿಯಲ್ಲಿ ಬೀಜವನ್ನು ಬಿತ್ತಿದ್ದಾಗ ಮಾತ್ರ ಅಲ್ಲಿ ಒಂದು ಮೊಳಕೆ ಹೊಡಿತದೆ, ಅದು ಒಂದು ಫಲವನ್ನ ಕೊಡ್ತದೆ. और ये यीशु कहता है कि आपको मैंने इसलिए चुनाव किया ताकि आप जाए और फल लाए. ಯೇಸು ಕ್ರಿಸ್ತನ ಈ ರೀತಿಯಾಗಿ ಹೇಳ್ತಾನೆ, ನಾನು ನಿಮ್ಮನ್ನ ಆಯ್ದುಕೊಂಡಿದ್ದ ಕಾರಣ ನೀವು ಹೋಗಿ ಅದನ್ನ ಫಲವನ್ನು ತೆಗೆದುಕೊಂಡು In ಬರುವುದಕ್ಕಾಗಿ. English it says I have appointed you. मैंने आपको अपॉइंट किया है, ऐसा वचन कहता है. ಅದು ಇಂಗ್ಲಿಷ್ ಬೈಬಲ್ ನಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಾನು ನಿಮ್ಮನ್ನ ಅಲ್ಲಿ ನೇಮಿಸಿದ್ದೇನೆ. We are in a business of heaven. ನಾವು ಒಂದು ಸ್ವರ್ಗದ ಒಂದು ವ್ಯವಹಾರದಲ್ಲಿದ್ದೇವೆ. स्वर्ग के एक व्यापार में हम है, व्यवहार में हम है. ಸ್ವರ್ಗದ ಒಂದು ವ್ಯವಹಾರದಲ್ಲಿ ನಾವಿದ್ದೇವೆ. उसके लिए हमको नियुक्त किया गया है, ಅದಕ್ಕಾಗಿ ನಮ್ಮನ್ನ ಅವರು ನೇಮಿಸಿದ್ದಾರೆ. appointed, ನಾವು ಅದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೇವೆ. appointed for the work of God. ನಾವು ದೇವರ ಒಂದು ಕಾರ್ಯಕ್ಕಾಗಿ ನಾವು ಒಂದು ನೇಮಿಸಲ್ಪಟ್ಟಿದ್ದೇವೆ. और वो फल हम तभी दे सकते हैं जब खुदा का रूह के अनुसार हम चलते हैं, वचन के अनुसार हम चलते हैं. ಇದನ್ನ ನಾವು ಫಲವನ್ನು ಯಾವಾಗ ಕೊಡುವುದಕ್ಕಾಗಿ ಸಾಧ್ಯವಂದ್ರೆ ಯಾವಾಗ ನಾವು ದೇವರ ಆತ್ಮನಿಂದಲೂ ದೇವರ ವಾಕ್ಯದ ಮೂಲಕ ನಡೆಯುತ್ತೇವೆ, ಆವಾಗ ಮಾತ್ರ ಈ ಫಲವನ್ನು ನಾವು ಕೊಡಲಿಕ್ಕೆ ಸಾಧ್ಯ. ಆಮೆನ್, आमीन. ಆಮೆನ್. हम में से बहुत लोग चाहते हैं कि हम लोगों के जीवन में उन्नति हो जाए, ನಮ್ಮಲ್ಲಿ ಬಹಳಷ್ಟು ಜನರು ನಾವು ಬಯಸ್ತೇವೆ ನಮ್ಮ ಜೀವಿತದಲ್ಲಿ ನಾವು ಉನ್ನತಿಗೆ ಬರಬೇಕು. लेकिन परंतु मैं ये कहना चाहता हूँ, ಆದ್ರೆ ನಾನು ಈ ರೀತಿಯಾಗಿ ಹೇಳಿಕ್ अगर ಬಯಸ್ತೇನೆ, आप प्यार नहीं बोओगे तो आपको प्यार नहीं मिलेगा. ಒಂದು ವೇಳೆ ನೀವು ಪ್ರೀತಿಯನ್ನ ಬಿತ್ತದೇ ಹೋದರೆ ನಿಮಗೆ ಪ್ರೀತಿ ಮರಳಿ ಸಿಗುವುದಿಲ್ಲ. अगर आप करुणा नहीं बोओगे तो आपको करुणा नहीं मिलेगा. ನೀವು ಕರುಣೆಯನ್ನ ಬಿತ್ತದೇ ಹೋದ್ರೆ ಕರುಣೆ ನಿಮಗೆ ಸಿಗುವುದಿಲ್ಲ. हालेलुया, Hallelujah. प्रेज़ द लॉर्ड. Praise the मैं Lord. उम्मीद करता हूँ कि आपको समझ रहा है जो मैं कहना चाह रहा हूँ. ನಾನು ನಂಬ್ತೇನೆ ನಿಮಗೆ ನಾನು ಯಾವುದನ್ನ ಹೇಳಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ, ಅದು ನಿಮಗೆ ತಿಳಿತಾ ಇದೆ. मैं विश्वास करता हूँ कि आपको कुछ ना समझ रहा है, कुछ तो कुछ समझ रहा है. ನಾನು ನಂಬ್ತೇನೆ ನಿಮಗೆ ಏನಾದ್ರೂ ಸ್ವಲ್ಪ ಆದ ಸಂಗತಿಗಳು ನಿಮಗೆ ತಿಳಿತಾ ಇದೆ. हालेलुया, Hallelujah. praise the Lord, Praise the Lord. praise the Lord. Praise the Lord. मैं कहना चाहता हूँ ನಾನು ಹೇಳಿಕೆ ಬಯಸ್ತೇನೆ, आपके जीवन में ನಿಮ್ಮ ಜೀವಿತದಲ್ಲಿ कुछ तो महत्वपूर्ण चीजें आने वाले हैं. ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಪ್ರಾಮುಖ್ಯವಾದ ಸಂಗತಿಗಳು ಬರ್ಲಿಕ್ಕಿವೆ. हालेलुया, Hallelujah. praise the Lord, Praise the Lord. हालेलुया, Hallelujah. praise the Lord, Praise the Lord. आमेन. Amen. एक चीज ये है, ಮೊದಲನೇ ಸಂಗತಿ ಇದು, आपको छुटकारा मिलेगा. ನಿಮಗೆ ಬಿಡುಗಡೆ ಸಿಗ್ತದೆ. दूसरा चीज ये है, ಎರಡನೇ ಸಂಗತಿ, आप उन्नति पाओगे. ನೀವು ಉನ್ನತಿಗೆ ಬರ್ತೀರಾ. और तीसरा चीज ये है, ಮೂರನೇ ಸಂಗತಿ, आप सच में आप गवाही बन के रहेंगे खुदा के महिमा के लिए. ದೇವರ ಮಹಿಮೆಗಾಗಿ ನಿಜವಾಗಿ ಒಂದು ನೀವು ಒಳ್ಳೆ ಸಾಕ್ಷಿಯಾಗಿ ನಿಂತ್ಕೊಳ್ತೀರಾ. आमेन, ಆಮೆನ್, आमेन. ಆಮೆನ್. यीशु मसीह कह रहा, मैंने आपको चुना हूं कि आप जाए और फल लाए. ಯೇಸು ಮಸೀ ಈ ರೀತಿಯಾಗಿ ಹೇಳ್ತದೆ, ನೀವು ಹೋಗಿ ಫಲವನ್ನು ತೆಗೆದುಕೊಂಡು ಬರುವುದಕ್ಕಾಗಿ ನಿಮ್ಮನ್ನ ನಾನು ಆಯ್ದುಕೊಂಡಿದ್ದೇನೆ. और वो फल थामना चाहिए. ಅದು ಫಲ ಅದು ನಿಂತುಕೊಳ್ಬೇಕು. वो फल कोई और दूसरा कोई और फल नहीं है,
वो यीशु मसीह का कहना मतलब ये है कि पवित्र आत्मा के फल आपके अंदर दिखना चाहिए। ಅದು ಬೇರೆ ಯಾವ ಫಲದ ಬಗ್ಗೆ ಆತನು ಮಾತನಾಡ್ತಾ ಇಲ್ಲ. ಆತನು ಮಾತನಾಡುವಂತ ಒಂದು ಫಲ ಏನಂದ್ರೆ ಪವಿತ್ರಾತ್ಮನು ನಿಮ್ಮಲ್ಲಿ ನಿಂತುಕೊಳ್ಳುವುದು. उसने आपको इसलिए नहीं चुना कि आपका निंदा हो जाए। ಆತನು ನಿಮ್ಮನ್ನ ನಿಂದಿಸೋದಕ್ಕಾಗಿ ಆತನು ನಿಮ್ಮನ್ನ ಆಯ್ದುಕೊಂಡಿಲ್ಲ. उसने आपको इसलिए नहीं चुना कि आप बीमारी में मर जाए। ಆತನು ನೀವು ರೋಗದಲ್ಲಿ ಸತ್ತು ಹೋಗ್ಬೇಕೆಂಬುದಾಗಿ ಆತನು ನಿಮ್ಮನ್ನ ಆಯ್ದುಕೊಂಡಿಲ್ಲ. और वो इसलिए भी नहीं आपको चुना कि आप गरीबी में मर जाए। ಆತನು ನೀವು ಒಂದು ಬಡತನದಲ್ಲಿಯೇ ಬಿದ್ದು ಹೋಗ್ಬೇಕೆಂಬುದಾಗಿ ಆತನು ನಿಮ್ಮನ್ನ No, ಆಯ್ದುಕೊಂಡಿಲ್ಲ. never. ಇಲ್ಲ, That is a lie of devil who is deceiving you these words, these perceptions. ಅದು ಒಂದು ಸೈತಾನನ ಮಾತುಗಳು. ಈ ಮಾತುಗಳಿಂದ ಆತನು ನಿಮ್ಮನ್ನ ಮರಳುಗೊಳಿಸ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. And word says so that whatever you ask the Father in my name, he may give it to you. ಇಲ್ಲಿ ವಾಕ್ಯ ಹೇಳ್ತದೆ, ನನ್ನ ಹೆಸರಿನಲ್ಲಿ ತಂದೆಯನ್ನು ಏನನ್ನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. खुदा सच में पिता जो है, स्वर्गीय पिता जो है, हम लोगों को यीशु के नाम से सब कुछ दे दिया है। ಆತ ನಮ್ಮ ತಂದೆಯಾದ ದೇವರು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲದನ್ನು ನಮಗೆ हमको ಕೊಟ್ಟಿದ್ದಾನೆ. सब कुछ मिल गया है। ನಮಗೆಲ್ಲದೂ ಸಿಕ್ಕಿದೆ. सेहत मिला है ಆರೋಗ್ಯ ಸಿಕ್ಕಿದೆ, और अमीरी मिला है, ಒಂದು ಶ್ರೀಮಂತಿಕೆ ಸಿಕ್ಕಿದೆ, छुटकारा मिला है। ಬಿಡುಗಡೆ ಸಿಕ್ಕಿದೆ. परंतु क्यों नहीं हम उसको अनुभव रहे हैं? ಯಾಕೆ ಅದನ್ನ ನಾವು ಅನುಭವಿಸ್ತಾ Why ಇಲ್ಲ? we are not experiencing that? ಯಾಕೆ ನಾವು ಅದನ್ನ ಅನುಭವಿಸ್ತಾ The ಇಲ್ಲ? reason is ಅದಕ್ಕೆ ಕಾರಣ we are not bearing a fruit. हम लोग उस फल को हम नहीं ला रहे हैं। ನಾವೊಂದು ಫಲವನ್ನ ಅದನ್ನ ಪಡಿತಾ ಇಲ್ಲ. ಅದರ ಫಲವನ್ನ हम एक बीज है। ನಾವು ಒಂದು ಬೀಜ. मैं आप एक बीज हूँ, आप एक बीज हो। ಇಲ್ಲಿ ನಾನು ಒಂದು ಬೀಜ, ಅಲ್ಲಿ ನೀವು ಒಂದು ಬೀಜ. और जब ये बीज जब बोया जाता है तो बीज का वो कैरेक्टर चेंज होता है फल में, यानी कि उगने का जब उगता है ना, स्प्राउट आउट होता है ना, वहां पे उसका कैरेक्टर चेंज होता है। ಅದು ಒಂದು ಬೀಜ ಯಾವಾಗ ಬಿತ್ತಿ ಆದ್ಮೇಲೆ ಅದು ಯಾವಾಗ ಅದು ಮೊಳೆ ಹೊಡಿತದೆ, ಅದರ ಒಂದು ಸ್ವಭಾವ ಒಂದು ಮೊಳಕೆ ರೀತಿಯಲ್ಲಿ ಬದಲಾಗ್ತದೆ. जब वो बोया जाता है तो थोड़े दिनों के बाद बीज नहीं रहेगा। ಅದರ ಬಿತ್ತಿದ ಸ್ವಲ್ಪ ಸಮಯದ ನಂತರ, ಸ್ವಲ್ಪ ದಿನದ ನಂತರ ಅದು ಬೀಜವಾಗಿರುವುದಿಲ್ಲ. उसका जात बदलेगा वहाँ पे। ಅಲ್ಲಿ ಅದರ ಜಾತಿ ಒಂದು ಬದಲಾಗ್ತದೆ. वहाँ पे उसका कैरेक्टर बदलेगा। ಅಲ್ಲಿ ಅದರ ಒಂದು ಸ್ವಭಾವ ಬದಲಾಗ್ತದೆ. इस अनुसार के इस वचन के अनुसार क्या कैरेक्टर बदला है? ಈ ವಾಕ್ಯದ ಮೂಲಕ ಯಾವ್ದಾದ್ರು ಒಂದು ಸ್ವಭಾವ ಬದಲಾಗಿದೆನಾ? हाँ, वचन कहता है कि आपके स्वभाव में आप फल देना चाहिए। इसका मतलब है कि आपके स्वभाव में आप फल देना चाहिए। ಈ ವಾಕ್ಯದ ಅರ್ಥ ಏನಂದ್ರೆ ನಿಮ್ಮ ಸ್ವಭಾವದಲ್ಲಿ ಒಂದು ಫಲವನ್ನು ನೀವು ಕೊಡಬೇಕು. आपके बोलने वाले चाल चलन में आपको एक फल देना है। ನೀವು ನುಡಿಯುವಂತ ಒಂದು ರೀತಿಯಲ್ಲಿ ನೀವು ಫಲ ಕೊಡಬೇಕು. आपका जो रिलेशन होता है, आपका संभाषण जो होता है या आपका जो बर्ताव होता है लोगों के साथ, उसमें यीशु मसीह का फल लोग देखना चाहिए। क्या है वो? ನಿಮ್ಮ ಒಂದು ಸಂಬಂಧದಲ್ಲಿ ನೀವು ಮಾತನಾಡುವಂತ ಒಂದು ಸಂಭಾಷಣೆಯಲ್ಲಿ ಸಹ ಜನರಿಗೆ ನೀವು ಯೇಸು ಕ್ರಿಸ್ತನ ಒಂದು ಫಲ ಅದು ಕಂಡು ಬರಬೇಕು. वचन का फल आपके अंदर है। ಒಂದು ವಾಕ್ಯದ ಫಲ ನಿಮ್ಮಲ್ಲಿದೆಯಾ? क्या आप अपने आप को फर्को? ನಿಮ್ಮನ್ನ ನೀವು मैं खुद भी ಪರೀಕ್ಷಿಸಿಕೊಳ್ಳ್ರಿ. फर्कूंगा। ನಮ್ಮನ್ನ ನಾನು ಪರೀಕ್ಷಿಸಿಕೊಳ್ತೇನೆ. वचन कहता है ವಚನ ಈ ರೀತಿಯಾಗಿ ಹೇಳ್ತದೆ, जो तलवार पकड़ता है तो तलवार से ही मरेगा। ಯಾರು ಕತ್ತಿ ಹಿಡಿತಾನೋ ಆತನು ಕತ್ತಿಯಿಂದಲೇ ಸಾಯಿಸಲ್ಪಡುವನು. अगर हम पाप पकड़े हैं तो पाप में ही मरेंगे, ಒಂದು ವೇಳೆ ನಾವು ಪಾಪವನ್ನ ಹಿಡಿದುಕೊಂಡಿದ್ದರೆ ನಾವು ಪಾಪದಲ್ಲಿ ಸತ್ತು ಹೋಗ್ತೀವಿ. क्योंकि जो बोता है वही काटता है, ऐसा वचन कहता है। ವಚನ ಈ ರೀತಿಯಾಗಿ ಹೇಳ್ತದೆ, ನೀನು ಏನನ್ನ ಬಿತ್ತೀಯ ಅದನ್ನ ನೀನು ಕೊಯ್ತೀಯ. हालेलूया, Hallelujah. प्रेज़ द लॉर्ड। Praise the मैं Lord. विश्वास करता हूँ कि आप कुछ ना कुछ सीख रहे हो। ನಾನು ನಂಬ್ತೇನೆ ಏನಾದ್ರೂ ಒಂದು ಸಂಗತಿನ ನೀವು ಕಲಿತಾ मैं ಇದ್ದೀರಾ. विश्वास करता हूँ कि आपके जीवन में कुछ ना कुछ हो रहा है। ನಾನು ನಂಬ್ತೇನೆ ನಿಮ್ಮ ಜೀವಿತದಲ್ಲಿ ಏನಾದ್ರೂ ಸಂಗತಿ ಆಗ್ತಾ ಇದೆ. हालेलूया, Hallelujah. प्रेज़ द लॉर्ड, Praise the Lord. हालेलूया, Hallelujah. आमेन। Amen. हम वही काटना है जो हम बोते हैं। ನಾವು ಏನನ್ನ ಬಿತ್ತೀವಿ ಅದನ್ನೇ ನಾವು ಕೊಯ್ಯಬೇಕು. क्या कैरेक्टर बदला है हम लोगों में? ಏನು ನಮ್ಮ ಸ್ವಭಾವವನ್ನು ಬದಲಾವಣೆ आज ಆಗಿದೆ. हम खुद को फरकेंगे। ಇವತ್ತು ನಾವು ಪರೀಕ್ಷಿಸಿಕೊಳ್ಳೋಣ. हालेलूया, Hallelujah. where I changed ಎಲ್ಲಿ ನಾನು or ಬದಲಾಗಬೇಕು? where should I be changed? Where should I change? ಎಲ್ಲಿ ನಾನು ಬದಲಾಗಬೇಕು? Where I have to be changed? ಎಲ್ಲಿ ನಾನು ಬದಲಾಗಬೇಕು? कहाँ पे मुझे बदलना है? ಯಾವ ಸಂಗತಿಗಳಲ್ಲಿ ನಾನು कहाँ पे मैं ಬದಲಾಗಬೇಕು? बदला हूँ? ಎಲ್ಲಿ ನಾನು ಬದಲಾಗಿದ್ದೇನೆ? हालेलूया, Hallelujah. ये बहुत महत्वपूर्ण रखता है। ಇದು ಒಂದು ಪ್ರಾಮುಖ್ಯವಾದ ಸಂಗತಿ. वचन कहता है दूसरा कोरिन्थियंस 2 कोरिन्थियंस उसका 5:17 ऐसा कहता है, 2 ಕೊರಿಂಥ ಅದರ 5ನೇ ಅಧ್ಯಾಯದ 7ನೇ ವಚನ ಈ ರೀತಿಯಾಗಿ ಹೇಳ್ತದೆ, हम सभी लोग इस वचन को जानते हैं। ನಾವೆಲ್ಲರೂ ಈ ವಾಕ್ಯವನ್ನ ಅರಿತಿದ್ದೇವೆ. ये वचन हम सब जानते हैं। ಈ ವಾಕ್ಯವನ್ನ ನಾವೆಲ್ಲರೂ ಅರಿತಿದ್ದೇವೆ. हालेलूया, Hallelujah. प्रेज़ द लॉर्ड। वचन कहता है यदि कोई भी मसीह में है तो ಯಾರಾದ್ರೂ ಈ ಕ್ರಿಸ್ತನಲ್ಲಿದ್ದರೆ वो एक नया सृष्टि है।
ಆತನು ಒಂದು ಹೊಸ ಸೃಷ್ಟಿಯಾಗಿದ್ದಾನೆ. और जो पुराना था, what was the old, ಹಳೆ ಸಂಗತಿ वो ಏನಿತ್ತು चला गया ಅದು ಹೋಯ್ತು और नया उसके अंदर आया. ಮತ್ತು ಹೊಸ ಸಂಗತಿ ಆತನಲ್ಲಿ ಬರ್ತದೆ. क्या अभी भी हम लोग पुराने चीजों में ही है या नया कुछ हम लोगों में है? ಏನಾದ್ರೂ ಹೊಸ ಸಂಗತಿ ನಮ್ಮಲ್ಲೇ ಬಂದಿದೆಯೋ ಅಥವಾ ನಾವು ಇನ್ನೂ ಹಳೆ ಸಂಗತಿದಲ್ಲಿ ಇದ್ದೇವೋ? हालेलुया, Hallelujah. प्रेज़ द लॉर्ड. Praise the Lord. वचन यीशु मसीह खुद ऐसा कहते हैं, ಯೇಸು ಮसीह ಈ ರೀತಿಯಾಗಿ ಹೇಳ್ತಾನೆ, इंसान के अंदर बाहर से कुछ बुरा नहीं जाता परंतु उसके अंदर से बुरा आता है. ಯೇಸು ಕ್ರಿಸ್ತನ್ ಈ ರೀತಿಯಾಗಿ ಹೇಳ್ತಾನೆ, ಮನುಷ್ಯನಲ್ಲಿ ಹೊರಗಿನಿಂದ ಯಾವುದು ಒಳಗೆ ಯಾವುದು ಕೆಟ್ಟದ್ದು ಹೋಗುವುದಿಲ್ಲ, ಆದರೆ ಒಳಗಿನಿಂದ ಅದು ಕೆಟ್ಟದ್ದು ಬರ್ತದೆ. क्या मैं बदला हूँ? ನಾನು ಬದಲಾಗಿದ್ದೇನಾ? क्या वचन के अनुसार मैं फ्रूट दे रहा हूँ, फल दे रहा हूँ? ಈ ವಚನದ ಪ್ರಕಾರ ನಾನು ಒಂದು ಫಲವನ್ನು ಕೊಡ್ತಾ ಇದ್ದೇನಾ? हम लोगों के जीवन में आशीष नहीं हो रहा है, कारण है हम लोग आज तक परमेश्वर के वचन के अनुसार नहीं किया है. ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಆಶೀರ್ವಾದಗಳು ಯಾವುದೇ ಒಂದು ಏಳಿಗೆಗಳು ಬರ್ತಾ ಇರದ ಕಾರಣ ಯಾಕಂದ್ರೆ ನಾವು ಯಾವುದೇ ರೀತಿಯಾದ ಕ್ರೈಸ್ತನ ಫಲವನ್ನು ಕೊಡ್ತಾ ಇಲ್ಲ. Praise the Lord. Praise the Lord. हालेलुया. Hallelujah. हम लोग ऊपर से कहते हैं आई लव यू, मैं आपसे प्रेम करता हूँ, मैं आपको क्षमा किया हूँ. ನಾವು ಹೊರಗಿನಿಂದ ಹೇಳ್ತೇವೆ, ಮೇಲಿಂದ ಹೇಳ್ತೇವೆ, ಸಹೋದರಿ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, परंतु अंदर ಆದ್ರೆ ಒಳಗೆ वो जो स्टेन है, जो दाग है, अभी भी वैसा ही है, जो अक्षमापन का. ಅದು ನಮ್ಮಲ್ಲಿ ಇರುವಂತಹ ಒಂದು ಒಳಗೆ ಇರುವಂತಹ ಅಕ್ಷಮಾಪಣೆ ಒಂದು 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 ಕಲೆ वैसा ही है, ಅದು ಅದೇ वो ರೀತಿಯಾಗಿದೆ. नहीं जा रहा है, ಅದು ಹೋಗ್ತಾ ಇಲ್ಲ, उसको हमने हटाया नहीं है. ಅದು ಅದನ್ನ ನಾವು ತೆಗ್ದಿಲ್ಲ. प्यार नहीं है, ಪ್ರೀತಿ ಇಲ್ಲ, प्यार किया जैसा नाटक है. ಪ್ರೀತಿ ಮಾಡುವಂತ ಒಂದು ನಾಟಕ ಮಾತ್ರ. हम अपने भलाई के लिए किसी और को उपयोग कर रहे हैं. ಒಂದು ನಮ್ಮ ಒಂದು ಉಪಯೋಗಕ್ಕಾಗಿ, ನಮ್ಮ ಒಂದು ಸ್ವಾರ್ಥಕ್ಕಾಗಿ ನಾವು ಬೇರೆಯವರನ್ನ ಉಪಯೋಗಿಸ್ತಾ ಇದ್ದೀವಿ. ये कैसा हो सकता है? ಇದು ಯಾವ ರೀತಿ ಆಗ್ಲಿಕ್ಕೆ क्या ಸಾಧ್ಯ? पवित्र आत्मा इसको अनुमति देता है या पवित्र आत्मा इसको करने के लिए हमको बताता है? यानी कि मेरा मतलब ये है कि पवित्र आत्मा ये सारी चीज करने के लिए इंस्पायर करता है. ನಾನು ಹೇಳಿದೇನಂದ್ರೆ, ಒಂದು ಪವಿತ್ರಾತ್ಮನು ಈ ಎಲ್ಲಾ ಸಂಗತಿಗಳನ್ನ ಮಾಡೋದಕ್ಕಾಗಿ ನಮ್ಮನ್ನ ಆತನು ಪ್ರೇರೇಪಿಸ್ತಾನೋ, ಆತನು ನಮಗೆ ಒಂದು ಸಹಾಯ ಮಾಡ್ತಾನೋ? हर किस में ಇಲ್ಲ, हो ही नहीं सकता. ಸಾಧ್ಯವೇ ಇಲ್ಲ. वचन कहता है प्यार, वचन में लिखा है प्यार, ವಾಕ್ಯದಲ್ಲಿ ಬರೆದಿದೆ ಪ್ರೀತಿ. वचन में ऐसा लिखा है ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ, विश्वास, ನಂಬಿಕೆ, निरीक्षा, ನಿರೀಕ್ಷೆ, प्रेम. ಪ್ರೀತಿ. और ये तीनों में भी श्रेष्ठ जो है प्यार है. ಈ ಮೂರರಲ್ಲಿ ಅತಿ ಶ್ರೇಷ್ಠವಾದದ್ದು ಅದಂದ್ರೆ ಪ್ರೀತಿ. और वो प्यार कोई और नहीं, खुद यीशु मसीह है. ಅದು ಪ್ರೀತಿ ಬೇರೆ ಯಾರು ಅಲ್ಲ, ಅದು ಯೇಸು यीशु ಕ್ರಿಸ್ತನು. मसीह का एक और नाम है प्रेम, प्यार. ಯೇಸು ಕ್ರಿಸ್ತನ ಇನ್ನೊಂದು ಹೆಸರೇ ಅದೇ ಪ್ರೀತಿ. वही प्रीति है, वही प्रेम है. ಅದೇ ಪ್ರೀತಿ. यीशु मसीह ही खुद एक प्रेम है. ಯೇಸು ಕ್ರಿಸ್ತನು ಆತನೇ ಒಂದು ಪ್ರೀತಿಯಾಗಿದ್ದಾನೆ. हालेलुया. Hallelujah. Praise the Lord. Praise the और Lord. हम जो यीशु के ऊपर विश्वास करते हैं, अगर ये गुण हम में नहीं है तो हम कैसे मसीही बन सकते हैं? ಯೇಸು ಕ್ರಿಸ್ತನ ಒಂದು ವೇಳೆ ನಾವು ಪ್ರೀತಿಸ್ತಾ ಇದ್ದರೆ, ಈ ಗುಣ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಯಾವ ರೀತಿಯಾಗಿ ಯೇಸು ಕ್ರಿಸ್ತನನ್ನು ನಾವು ಪ್ರೀತಿಸ್ತೇವೆ? कैसे हम लोग यीशु मसीह के लोग बन सकते हैं? ಈ ರೀತಿಯಾಗಿದ್ದರೆ ಯಾವ ರೀತಿಯಾಗಿ ನಾವು ಒಂದು ಕ್ರೈಸ್ತದಲ್ಲಿ ಇರಬಹುದು? आमेन. ಆಮೆನ್. प्रेज द लॉर्ड. Praise the Lord. यीशु यहाँ पे कह रहे हैं, ಯೇಸು ಕ್ರಿಸ್ತನ ಇಲ್ಲಿ ಹೇಳ್ತಾ ಇದ್ದಾನೆ, आपने मुझे तो नहीं चुना, ನೀವು ನನ್ನನ್ನು ಆಯ್ದುಕೊಂಡಿಲ್ಲ, तो मैंने आपको चुना, ಆದರೆ ನಾನು ನಿಮ್ಮನ್ನ क्योंकि ಆಯ್ದುಕೊಂಡಿದ್ದೇನೆ. आप जाए ನೀವು ಹೋಗಿ इस जगत में, इस संसार में, ಈ ಜಗತ್ತಿನಲ್ಲಿ, ಈ ಸಂಸಾರದಲ್ಲಿ, इस जगत में ಈ ಜಗತ್ತಿನಲ್ಲಿ आप जाए ನೀವು ಹೋಗಿ और पवित्र आत्मा का वो फल जो है, वो फल आपके अंदर से आए. ಆ ಪವಿತ್ರಾತ್ಮನ ಅದನ್ನ ಒಂದು ಫಲ ಏನಿದೆ ಅದು ನಿಮ್ಮಿಂದ ಬರಬೇಕು. पवित्र आत्मा का फल ಪವಿತ್ರಾತ್ಮನ ಫಲ हम सभी जानते हैं. ಎಲ್ಲರಿಗೂ ಗೊತ್ತು. शांति पवित्र आत्मा का फल है. ಸಮಾಧಾನ ಅದು ಪವಿತ್ರಾತ್ಮನ ಫಲವಾಗಿದೆ. प्रेम, प्यार जो है पवित्र आत्मा का फल है. ಪ್ರೀತಿ ಅದು ಪವಿತ್ರಾತ್ಮನ ಫಲ. क्षमा करना पवित्र आत्मा का फल ಒಂದು है. ಕ್ಷಮಾಪಣೆ ಅದು ಪವಿತ್ರಾತ್ಮನ ಫಲ. दया करना पवित्र आत्मा का फल है. ದಯೆ ತೋರಿಸುವುದು ಅದು ಪವಿತ್ರಾತ್ಮನ ಫಲ. हेल्प करना, मदद करना पवित्र आत्मा का फल है. ಒಬ್ಬರಿಗೆ ಸಹಾಯ ಮಾಡೋದು ಅದು ಪವಿತ್ರಾತ್ಮನ ಫಲ. कोई गिरा है तो उसको उठाना पवित्र आत्मा का फल है. ಯಾವ್ದು ವ್ಯಕ್ತಿ ಬಿದ್ದಿದ್ರೆ ಅದನ್ನ ಆತನನ್ನು ಎಬ್ಬಿಸೋದು ಅದು ಪವಿತ್ರಾತ್ಮನ ಫಲ. मेरा स्थान किसी और को छोड़ के देना, ये पवित्र आत्मा का फल है. ನಮಗಿರುವಂತ ಸ್ಥಾನವನ್ನ ಬೇರೆಯೊಬ್ಬರಿಗೆ ಬಿಟ್ಟು ಕೊಡುವುದು ಅದು ಪವಿತ್ರಾತ್ಮನ ಫಲ. योनाथन के बारे में आप सभी जानते होंगे. ಯೋನಾಥನನ ಬಗ್ಗೆ ನೀವೆಲ್ಲರೂ ಗೊತ್ತಿರಬಹುದು. राजकुमार,
ಆತನು ರಾಜ್ಕುಮಾರನು, एक राजा का बेटा, ಆತನು ಒಂದು ರಾಜನ ಒಂದು ಮಗನಾಗಿದ್ದನು. वो राजा बनना ही चाहिए पिता के बाद. ಆತನು ತಂದೆ ನಂತರ ಆತನೇ ಅದು ರಾಜ ಸಿಂಹಾಸನವನ್ನು ये ಏರಬೇಕಾಗಿತ್ತು. सही है, वो मर गया, ಆತನು ತೀರಿ ಹೋದ, ಅದು पिता ನಿಜವಾದ. के साथ ही मर गया. ಆತನ ತಂದೆಯೊಂದಿಗೆ ಆತನು ತೀರಿ But ಹೋದನು. let me tell you something great. ಅದರ ಒಂದು ಒಳ್ಳೆ ಒಂದು ಅತಿ ಪ್ರಾಮುಖ್ಯವಾದ ಸಂಗತಿ ನಿಮ್ಗೆ ಹೇಳ್ತಾನೆ. Father's failure leads his children into death. ಒಂದು ತಂದೆಯ ಒಂದು ಬೀಳುವಿಕೆ ಅದು ತನ್ನ ಮಕ್ಕಳನ್ನ ಆತನು ಮರಣ ಕಡೆಗೆ ಅದು ಒಯ್ತದೆ. Hallelujah. Hallelujah. Praise the Lord. Praise the Lord. ये योनाथन के साथ हुआ. ಇದೇ ಸಂಗತಿ ಯೋನಾಥನೊಂದಿಗೆ ಆದದ್ದು. वो कोई और भाग है. ಅದು ಒಂದು ಬೇರೆ ಒಂದು ಭಾಗವಾಗಿದೆ. Hallelujah. Hallelujah. Praise the Lord. Praise the Lord. योनाथन खुद एक राजा का बेटा होते हुए, ಯೋನಾಥನು ಒಂದು ರಾಜನ ಮಗನಾಗಿದ್ದರೂ ಸಹ, Hallelujah, Hallelujah, अपना स्थान, ತನ್ನ ಸ್ಥಾನವನ್ನ, अपना जगह, ತನ್ನ ಒಂದು ಸ್ಥಳವನ್ನ, अपना महिमा, ತನ್ನ ಒಂದು ಮಹಿಮೆಯನ್ನ, अपना वस्त्र, ತನ್ನ ಒಂದು ಬಟ್ಟೆಯನ್ನ, राजा ये वस्त्र, ರಾಜ ಎಂಬ ಒಂದು ವಸ್ತ್ರವನ್ನ वो किसी और को अपने आप को सौंप के दे रहा है, वो छोड़ के दे रहा है. ಆತನು ಬೇರೆಯೊಬ್ಬರಿಗೋಸ್ಕರ ಅದನ್ನ ಬಿಟ್ಟು ಕೊಡ್ತಾ ಇದ್ದಾನೆ. दावीद में ऐसा क्या योनाथन को दिखा कि अपना स्थान मान उसको छोड़ के दे रहा है? ದಾವೀದನಲ್ಲಿ ಆತನಿಗೆ ಏನು ಕಂಡಿತ್ತು? ಅದರ ತನ್ನ ಸ್ಥಾನವನ್ನ, ತನ್ನ ಮಾನವನ ಆತನಿಗೆ ಬಿಟ್ಟು ಕೊಡ್ತಾ क्या ಇದ್ದಾನೆ. कारण है दाऊद के लिए योनाथन अपना पिता के साथ एक वैरी बन जाता है? ಯೋನಾಥಾನನು ದಾವೀದನಿಗೋಸ್ಕರ ತನ್ನ ತಂದೆಯೊಂದಿಗೆ ಒಂದು ವೈರತ್ವವನ್ನು ಬೆಳೆಸುವುದಕ್ಕಾಗಿ ಕಾರಣವೇನು? उसका पिता कहता है कि तू दाऊद के लिए मेरे साथ मेरा वैरी बन गया. ಆತನ ತಂದೆ ಹೇಳ್ತಾನೆ, ನೀನು ದಾವೀದನಿಗೋಸ್ಕರ ನನಗೆ ನೀನು ವಿರುದ್ಧವಾಗಿ ವೈರಿಯಾಗಿದ್ದೀಯಾ. Hallelujah. Hallelujah. You became an enemy because of David. ನೀನು ನನಗೆ ದಾವೀದನ ನಿಮಿತ್ತವಾಗಿ ನನಗೆ ನೀನು ವೈರಿಯಾಗಿದ್ದೀಯಾ, शत्रु बन गया. ನೀನು ವೈರಿಯಾಗಿದ್ದೀಯಾ. कारण क्या है? ಕಾರಣವೇನು? क्योंकि योनाथन जानता था कि दावीद के ऊपर कौन सा अभिषेक है. ಯೋನಾಥಾನನಿಗೆ ಗೊತ್ತಿತ್ತು ದಾವೀದನ ಮೇಲೆ ಯಾವ ರೀತಿಯಾದ ಒಂದು ಅಭಿಷೇಕವಿದೆ. अगर आप किसी पे अभिषेक देखते हो, ನೀವು ಒಂದು ವೇಳೆ ಯಾರಾದರ ಮೇಲೆ ನೀವು ಒಂದು ಅಭಿಷೇಕವನ್ನು ನೀವು ಕಾಣಿದ್ರೆ, आपका स्थान उसको छोड़ के देना बहुत महत्वपूर्ण है. ನಿಮ್ಮ ಸ್ಥಳವನ್ನ ಅವರಿಗೋಸ್ಕರ ಬಿಟ್ಟು ಕೊಡೋದು ಅದು ಪ್ರಾಮುಖ್ಯವಾದ. Hallelujah. Hallelujah. Praise the Lord. Praise the Lord. Hallelujah. Hallelujah. आप देखो ನೀವು ನೋಡ್ರಿ, बरनबास के बारे में हम देखते हैं. ಬರ್ನಬಾಸನ ಬಗ್ಗೆ ನಾವು ನೋಡ್ತೇವೆ. यीशु मसीह के कोई और अपोस्तल लोग उस साउल को अपनाया नहीं, पौल को अपनाया नहीं. ಯೇಸು ಕ್ರಿಸ್ತನ ಯಾವುದೇ ಶಿಷ್ಯರು ಸೌಲನನ್ನ ಅವರು ಅಂಗೀಕರಿಸಲಿಲ್ಲ. जो पौल बना, ಪೌಲನಾದ ಆತನನು. हालेलुया, Hallelujah. प्रेज़ द लॉर्ड, सभी लोग उसको एक दुश्मन की तरह देखा. ಎಲ್ಲರೂ ಆತನನ್ನು ಒಂದು ವೈರಿಯಾಗಿ ನೋಡಿದ್ರು. सभी लोग उसको क्रिस्त हिंसक ऐसा देखा. ಎಲ್ಲರೂ ಆತನನ್ನು ಕ್ರೈಸ್ತರಿಗೆ ಒಂದು ಆತನ ಹಿಂಸೆ ಕೊಡುವ ಆತನೆಂಬುದಾಗಿ ಆತನನ್ನ ನೋಡಿದ್ರು. But ಆದ್ರೆ when Barnabas saw him, ಯಾವಾಗ ಬರ್ನಬಾಸನು ಆತನನ್ನ ನೋಡಿದನು, उसके अंदर यीशु मसीह को देखा. ಆತನಲ್ಲಿ ಆತನು ಯೇಸು ಕ್ರಿಸ್ತನನ್ನ ನೋಡಿದನು. अगर कोई अभिषिक्त है, अपॉइंटेड है, ಒಂದು ವೇಳೆ ಯಾರಾದ್ರೂ ಒಂದು ಅಭಿಷೇಕ್ತನಾಗಿದ್ದಾನೆ, ಆಯಲ್ಪಟ್ಟಿದ್ದಾನ, तो आपका एक बहुत महत्वपूर्ण जवाबदारी है कि आप उनको अपना स्थान छोड़ दीजिए. ನಿಮ್ಮ ಒಂದು ಮಹತ್ವಪೂರ್ಣವಾದ ಅವಶ್ಯಕವಾದ ಒಂದು ಜವಾಬ್ದಾರಿ ये ಅಂದ್ರೆ भी ನಿಮ್ಮ पवित्र आत्मा ಸ್ಥಾನವನ್ನ का ही फल ಬಿಟ್ಟುಕೊಳ್ಳೋದು. है. ಇದು ಒಂದು ಸಹ ಪವಿತ್ರಾತ್ಮನ ಫಲವೇ. हालेलुया, Hallelujah. प्रेज़ द लॉर्ड, Praise the Lord. हालेलुया. Hallelujah. बरनबास अपना स्थान, ಬರ್ನಬಾಸನು ತನ್ನ ಸ್ಥಾನವನ್ನ एक अनजान व्यक्ति को ಒಂದು ಅಪರಿಚಿತವಾದ और ವ್ಯಕ್ತಿಗೋಸ್ಕರ, मसीह के मंडली का हिंसक को छोड़ के दे रहा है. ಒಂದು ಕ್ರೈಸ್ತರಿಗೆ ವಿರೋಧವಾಗಿರುವಂತ ವ್ಯಕ್ತಿಗೋಸ್ಕರ ಆತನು ಬಿಟ್ಟು ಕೊಡ್ತಾ ಇದ್ದಾನೆ. एक अभिषेक, ಒಂದು ಅಭಿಷೇಕ उसने जान लिया. ಆತನು ಅರಿತುಕೊಂಡು. आज बहुत से अभिषेक है. ಈ ಕಾಲದಲ್ಲಿ ಬಹಳಷ್ಟು क्या ಅಭಿಷೇಕಗಳಿವೆ. हम जान रहे हैं? ನಾವು ಅದನ್ನ ಅರಿತಾ ಇದ್ದೇವಾ? नहीं जान रहे हैं. ನಾವು ಅದನ್ನ तो ಅರಿತಿಲ್ಲ. आज हम जाने. ಅದನ್ನ ನಾವು ಇವತ್ತು ತಿಳಿದುಕೊಳ್ಳೋಣ. ಕಾರಣ यीशु मसीह ने हमको इसी कारण के लिए नियुक्त किया है. ಏಕೆಂದ್ರೆ ಯೇಸು ಕ್ರಿಸ್ತನು ಇದೇ ಕಾರಣ ನಮ್ಮನ್ನು ಆತನು ನೇಮಿಸಿದ್ದಾನೆ. He has chosen us. ಆತನು ನಮ್ಮನ್ನು ಆಯ್ದುಕೊಂಡಿದ್ದಾನೆ. Bear of fruit. ಅದು ಒಂದು ಫಲವನ್ನು ಕೊಡುವುದಕ್ಕಾಗಿ, Fruit of love. ಪ್ರೀತಿಯ ಒಂದು ಫಲ, The fruit of forgiveness. ಒಂದು ಕ್ಷಮಾಪಣೆಯ ಒಂದು ಫಲ, The fruit of mercy. ಒಂದು ದಯೆ ತೋರಿಸುವಂತ ಫಲ, The fruit of lifting somebody up. ಯಾರಾದರೂ ಒಬ್ಬರನ್ನ ಬಿದ್ದವರನ್ನ ಎಬ್ಬಿಸುವಂತ ಒಂದು ಫಲ, The fruit of embracing somebody.
ಒಂದು ಒಬ್ಬರನ್ನು ಅಪ್ಪಿಕೊಳ್ಳುವಂತ ಒಂದು ಫಲ. Hallelujah. ಹಲ್ಲೆಲೂಯಾ. This all indicates the fruit of the Holy Spirit. ಇವೆಲ್ಲಾ ಸಂಗತಿಗಳು ಒಂದು ಪವಿತ್ರಾತ್ಮನ ಫಲವನ್ನ ಅದು ತೋರಿಸ್ತದೆ. Yes, ये पवित्र आत्मा की ही चिन्ह। ಹೌದು, ಇದು ಪವಿತ್ರಾತ್ಮನ ಒಂದು ಚಿಹ್ನವಾಗಿದೆ. खुदा के आशीषों में ये कहना चाहता हूँ, ದೇವರ ಒಂದು ದಯದಲ್ಲಿ ನಾನು ಅದನ್ನ ಹೇಳಿಕ್ಕೆ ಬಯಸ್ತೇನೆ. परमेश्वर के लोगों, ದೇವರ ಜನರೇ, ये सही है कि खुदा आपसे बहुत प्यार करते हैं, ದೇವರು ನಿಮ್ಮನ್ನ ಪ್ರೀತಿಸ್ತಾನೆಂಬುದು ಇದು ಸತ್ಯವಾದದ್ದು. और ये भी सही है कि खुदा आपको बहुत उन्नति में लाएंगे। ದೇವರು ನಿಮ್ಮನ್ನ ಇನ್ನೂ ಉನ್ನತಿಗೆ ತರ್ತಾನೆಂಬುದು ये जब ಸತ್ಯವಾದದ್ದು. भी होता है, ये कब होता है कि जब आप ये बीज को बोते हो, जो फल देने वाला बीज को बोते हो। ಇದು ಯಾವಾಗ ಆಗ್ಲಿಕ್ಕೆ ಸಾಧ್ಯವಂದ್ರೆ ನೀವು ಯಾವಾಗ ಆ ಬೀಜವನ್ನ ನೀವು ಬೆತ್ತೀರಾ, ಯಾವಾಗ ಅದನ್ನ ನೀವು ಬೆಳೆಸ್ತೀರಾ. भजन संहिता 23 में वचन ऐसा कहता है, ಕೀರ್ತನೆಯಲ್ಲಿ ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ओ पेड़, ಆ ಮರ, हालेलुया, ಹಲ್ಲೆಲೂಯಾ, प्रेज़ द लॉर्ड, ಪ್ರೈಸ್ ದ ಲಾರ್ಡ್, ओ पेड़, ಆ ಮರ, हालेलुया, ಹಲ್ಲೆಲೂಯಾ, जो पानी के चरणों के पास बढ़ता है। ನೀರಿನ ಕಾವಲೆ ಬೆಳೆಯುವಂತ ಅದು ಮರ. भजन संहिता 1 में कहता है कि जो पेड़ पानी के चरणों के पास बढ़ता है तो वो फल देता है। ಮೊದಲನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ಹೇಳ್ತದೆ, ನೀರಿನ ಕಾವಲೆಗಳಲ್ಲಿ ಬೆಳೆಯುವಂತ ಒಂದು ಮರ ಅದು ಫಲ ಕೊಡ್ತದೆ. वो कौन सा फल है, कौन सा पानी का चरना कौन सा है? ಅದು ಯಾವ ಒಂದು ನೀರಿನ ಫಲವಾಗಿದೆ, ಯಾವ ಒಂದು ಕಾವ್ಯಗಳಲ್ಲಿ What is the ಬೆಳೆಯುವಂತ, meaning of the streams of the water? ಅದರ ಅರ್ಥವೇನು? Word of God. ಅದು ದೇವರ ವಾಕ್ಯ. Doing according to the word of God. परमेश्वर के वचनों के अनुसार करना ही है। ಅದು ದೇವರ ವಾಕ್ಯದ ಮೂಲಕ ಮಾಡುವುದೇ ಅದರ ಫಲ. Hallelujah. ಹಲ್ಲೆಲೂಯಾ. As you walk according to the word of God, ನೀವು ದೇವರ ವಾಕ್ಯದ ಮೂಲಕ ದೇವರ ವಾಕ್ಯದಲ್ಲಿ ನೀವು ಬೆಳೆಯುವಾಗ, ನಡೆಯುವಾಗ it shows that you are giving the fruit. ಅದು ನೀವು ಅದರ ಫಲವನ್ನ ಕೊಡ್ತಾ ಇದ್ದೀರಿ ಎಂಬುದಾಗಿ ಅದು ದರ್ಶಿಸ್ತದೆ. Hallelujah. ಹಲ್ಲೆಲೂಯಾ. Let us bear a fruit. ನಾವು ಒಂದು ಫಲವನ್ನ ಕೊಡೋಣ. 23 Psalm says, 23ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ಹೇಳ್ತದೆ, surely the goodness and mercy shall follow me. ಒಂದು ದೇವರ ಒಂದು ಕೃಪೆ, ಆತನ ಒಳ್ಳೆತನ ನಿಮ್ಮನ್ನ ಅದು ಹಿಂಬಾಲಿಸ್ತದೆ. ದಯೆಯು ಕರುಣೆ ನನ್ನ ಜೀವಮಾನದಲ್ಲೆಲ್ಲ ಹಿಂಬಾಲಿಸಬಹುದು. ದಯೆಯು ಕೃಪೆಯು ಅದು ನಿನ್ನ ಜೀವಮಾನವೆಲ್ಲ ಅದು If you ಹಿಂಬಾಲಿಸುವುದು. want in your whole life, the goodness and mercy of God shall follow. ನಿಮ್ಮ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಆತನ ಕೃಪೆ, ಆತನ ಒಳ್ಳೆತನ ನಿಮ್ಮ ಹಿಂಬಾಲಿಸಬೇಕಾಗಿದ್ರೆ, ನೀವು ಬಯಸಿದ್ರೆ You should bear a fruit. ನೀವು ಒಂದು ಫಲವನ್ನ ಕೊಡಬೇಕು. Unless you sow, ಅದನ್ನ ನೀವು ಮಾಡದೆ ಹೊರತು, unless you sow, ನೀವು ಅದನ್ನ ನೆನೆಸದ ಹೊರತು, you ಬಿತ್ತದೆ, ಅದನ್ನ ನೀವು ಬಿತ್ತದೆ, you will not reap. ಅದನ್ನ ನೀವು ಕೊಯ್ಯುವುದಿಲ್ಲ. Hallelujah. ಹಲ್ಲೆಲೂಯಾ. First, sow the seed. ಮೊದಲು ನೀವು ಅದನ್ನ ಬಿತ್ರಿ, Let God judge. ದೇವರು ಅದನ್ನ ನಿರ್ಧರಿಸಲಿ, You love. ನೀವು ಪ್ರೀತಿಸಲಿ. Let God repair. ದೇವರು ಅದನ್ನ ಸರಿಪಡಿಸಲಿ, You stand firm. ನೀವು ನಿಂತ್ಕೊಳ್ರಿ. Hallelujah. ಹಲ್ಲೆಲೂಯಾ. The one who stands on the word of God, ಒಂದು ಯಾವ ಒಬ್ಬ ವ್ಯಕ್ತಿ ಆತನು ದೇವರ ವಾಕ್ಯದಲ್ಲಿ ನಿಂತ್ಕೊಳ್ತಾನೋ, he will never be shaken. ಆತನು ಎಂದು ಆತನು वो कभी भी नहीं खालेगा. ಆತನು ಎಂದಿಗೂ ಬಿದ್ದು ಹೋಗುವುದಿಲ್ಲ. Hallelujah. ಹಲ್ಲೆಲೂಯಾ. वो चीयोन पर्वत के जैसा मजबूत रहेगा. ಆತನು ಚೀಯೋನ್ ಪರ್ವತದ ಹಾಗೆ ಬಲವಾಗಿ ನಿಂತ್ಕೊಳ್ತಾನೆ. Hallelujah. ಹಲ್ಲೆಲೂಯಾ. सिय्योन पर्वत के जैसा मजबूत रहेगा. ಆತನು ಚೀಯೋನ್ ಪರ್ವತದ ಹಾಗೆ ಬಲವಾಗಿ ನಿಂತ್ಕೊಳ್ತಾನೆ. क्योंकि जो यहोवा के वचनों पे आधारित होता है, ಈ ವಾಕ್ಯ ಯಾರು ದೇವರ ವಾಕ್ಯದ ಮೇಲೆ ಆತನು ನಂಬಿದ್ದಾನೋ, ನಿಂತುಕೊಂಡಿದ್ದಾನೋ, वो कभी भी नहीं चलेगा. ಆತನು ಎಂದಿಗೂ ಬಿದ್ದು ಹೋಗುವುದಿಲ್ಲ. उसको कोई भी हिला नहीं सकेगा. ಆತನನ್ನು ಯಾರು ಬೀಳಿಸೋದಕ್ಕೆ ಸಾಧ್ಯವಿಲ್ಲ. ना कोई आंधी, ना कोई तूफान. ಯಾವುದೇ ರೀತಿಯಾದ ಪ್ರವಾಹವಾಗಿರ್ಲಿ, ಯಾವುದೇ ರೀತಿಯಾದ ತುಫಾನ್ ಆಗಿರ್ಲಿ, No one will shake him. ಯಾರು ಆತನನ್ನು ಬೀಳಿಸೋದಕ್ಕಾಗಿ That's ಸಾಧ್ಯವಿಲ್ಲ. the power in the word of God. ಅದು ಒಂದು ದೇವರ ವಾಕ್ಯದಲ್ಲಿರುವಂತ ಬಲ. God has chosen you, dear brother and sister, ಪ್ರಿಯ ಸಹೋದರ ಸಹೋದರಿ, ದೇವರು ನಿಮ್ಮನ್ನ ಆಯ್ದುಕೊಂಡಿದ್ದಾನೆ. not to put you into shame, ನಿಮ್ಮನ್ನ ಒಂದು ನಾಚಿಕೆಯಲ್ಲಿ ಬೀಳಿಸೋದಕ್ಕಾಗಿ ಅಲ್ಲ, but to bring you from shame into fame. ನಿಮ್ಮನ್ನ ಒಂದು ನಾಚಿಕೆಯಿಂದ ಎತ್ತುಕೊಂಡು ಒಂದು ಲೋಕದ ಮುಂದೆ ತರುವುದಕ್ಕಾಗಿ. Hallelujah. ಹಲ್ಲೆಲೂಯಾ. ನಾಚಿಕೆಯಲ್ಲಿ ಇರುವುದಕ್ಕಾಗಿ, ಅವಮಾನಗಳಲ್ಲಿ ಇರುವುದಕ್ಕಾಗಲ್ಲ, ನಿನಗೆ ಒಂದು ಸನ್ಮಾನ ಕೊಡುವುದಕ್ಕಾಗಿ ಕರ್ತನು ಆರಿಸಿಕೊಂಡಿದ್ದಾನೆ. ನಿಮ್ಮನ್ನ ನಾಚಿಕೆಯಲ್ಲಿ ತರುವುದಕ್ಕಾಗಿ, ಅವಮಾನದಲ್ಲಿ ತರುವುದಕ್ಕಾಗಿ ಅಲ್ಲ, ಆದರೆ ನಿಮ್ಮನ್ನ ಒಂದು ಸನ್ಮಾನದಲ್ಲಿ ತರುವುದಕ್ಕಾಗಿ ನಿಮ್ಮನ್ನ ಆಯ್ದುಕೊಂಡಿದ್ದಾನೆ. And your fame is not so far now. ನಿಮ್ಮ ಒಂದು ಸನ್ಮಾನ ಅದು ದೂರದಲ್ಲಿಲ್ಲ, It's very near to you. ಅದು ನಿಮ್ಮ ಹತ್ತಿರವಾಗಿದೆ. Maybe it's just doorstep of your house. ಅದು ಬಹುಶಃ ನಿಮ್ಮ ಹೊಸಲಿನಲ್ಲಿ ನಿಂತುಕೊಂಡಿರಬಹುದು. Stand firm. ನಿಂತುಕೊಳ್ರಿ. Believe in God.
ದೇವರಲ್ಲಿ Clear ನಂಬಿಕೆ your ಇಡ್ರಿ. heart. ನಿಮ್ಮ ಹೃದಯವನ್ನ ಕೊಡ್ರಿ. Clean up your heart. ನಿಮ್ಮ ಹೃದಯವನ್ನ ನೀವು ಶುದ್ಧಿ ಮಾಡಿ ಕೊಡ್ರಿ. There God will stay. God will stay in that you are in your heart. ದೇವರು ನಿಮ್ಮ ಹೃದಯದಲ್ಲಿ ಆತನು ವಾಸವಾಗ್ಲಿಕ್ಕಿದ್ದಾನೆ. Hallelujah. Hallelujah. Praise the Lord. Praise the I Lord. hope ನಾನು ನಂಬ್ತೇನೆ. you understand what is my intention to say. ನಾನು ನಂಬ್ತೇನೆ. ನಾನು ಯಾವ ಒಂದು ಉದ್ದೇಶದಿಂದ ಹೇಳಿಕೆ ಬಯಸ್ತಾ जो ಇದ್ದೇನೆ. मेरा मकसद है इस वचन के द्वारा आपको कहना, ನಾ ಹೇಳುವಂತ ಒಂದು ಉದ್ದೇಶ ಈ ವಾಕ್ಯದ ಮೂಲಕ ಏನಾಗಿದೆ ಎಂಬುದಾಗಿ ನಾವು ನಿಮ್ಗೆ मैं विश्वास करता हूँ कि आपको समझ रहा. ನಾನು ನಂಬ್ತೇನೆ ನಿಮ್ಗೆ ಅದು ತಿಳಿತಾ ಇದೆ. Hallelujah. Hallelujah. Praise the Lord. Praise the So Lord. glad to meet you once again through the YouTube. ಒಂದು ಯೂಟ್ಯೂಬ್ ದ ಮೂಲಕ ನಿಮ್ಮೆಲ್ಲರನ್ನ ಇನ್ನೊಂದಾವರ್ತಿಯಾಗಿ ಮೀಟ್ ಆಗೋದಕ್ಕಾಗಿ ನಾನು ಸಂತೋಷ आपको ಪಡ್ತೇನೆ. मिलने ये YouTube के द्वारा आप लोगों से मिलने के लिए मैं बहुत उत्साहित हूँ. ಈ ಯೂಟ್ಯೂಬ್ ದ ಮೂಲಕ ನಾನು ನಿಮ್ಮೆಲ್ಲರನ್ನ ಇನ್ನೊಂದು ಸಾರಿ ಸಿಗುವುದಕ್ಕಾಗಿ ಸಂತೋಷವಾಗಿದ್ದೇನೆ. खुदा जरूर आपका मरा हुआ खोख को जिंदा करे. ದೇವರು ನಿಶ್ಚಯವಾಗಿ ಸತ್ತಿರುವಂತ ನಿಮ್ಮ ಒಂದು ಕೋಶವನ್ನ ಆತನು ಮರಳಿ ಜೀವದಲ್ಲಿ ಜೀವಗೊಳಿಸ್ಲಿಕ್ಕಿದ್ದಾನೆ. खुदा जरूर आपके जीवन में, आपके परिवार में एक बच्चा नवासेगा. ದೇವರು ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಹೊಸ ಹೊಸ ಜೀವವನ್ನು ಆತನು ಕೊಡ್ಲಿಕ್ಕಿದ್ದಾನೆ, ಮಗುವನ್ನ ಕೊಡ್ಲಿಕ್ಕಿದ್ದಾನೆ. Hallelujah. Hallelujah. You are not rejected. ನೀವು ಒಂದು ತಿರಸ್ಕರಿಸಲ್ಪಟ್ಟವರಲ್ಲ, You are received. ನೀವು ಒಂದು ಸ್ವೀಕರಿಸಲ್ಪಟ್ಟವರು. You are taken by God. ನೀವು ದೇವರನ್ನ Chosen ತೆಗೆದುಕೊಂಡವರಾಗಿದ್ದೀರಾ, by God. ದೇವರಿಂದ You ಆಯಲ್ಪಟ್ಟವರಾಗಿದ್ದೀರಾ. are not left over. आप छोड़ा गए नहीं. ನಿಮ್ಮನ್ನ ನೀವು ಬಿಟ್ಟವರಲ್ಲ. Hallelujah. Hallelujah. उसने आपको थामा है. ಆತ ನಿಮ್ಮನ್ನ ನಿಲ್ಲಿಸಿದ್ದಾನೆ, उसने आपको थामा है. ಆತ ನಿಮ್ಮನ್ನ ಹಿಡಿದಿದ್ದಾನೆ. Praise the Lord. Praise the Lord. Hallelujah. Hallelujah. आपको ये याद रहना है कि किसलिए आप चुना गए, नियुक्त किया गया. ನಿಮಗೆ ಇದು ಒಂದು ಜ್ಞಾಪಕದಲ್ಲಿ ಇರಬೇಕು, ನೀವು ಯಾವುದಕ್ಕಾಗಿ ನೀವು ಆಯಲ್ಪಟ್ಟಿದ್ದೀರಾ, ಯಾವುದಕ್ಕಾಗಿ ನಿಮ್ಮನ್ನ ನೇಮಿಸಲ್ಪಟ್ಟಿದೆ. God bless you. ದೇವರು ನಿಮ್ಮನ್ನ आप ಆಶೀರ್ವದಿಸಲಿ. सभी को यीशु मसीह के नाम से मैं एक और बार आपको मैं विनती करता हूँ कि आप थोड़ा कुछ हिंदी मेरा गलत है, आप एडजस्ट कर लेना. ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ನಿಮ್ಮನ್ನ ಬೇಡ್ಕೊಳ್ತೇವೆ, ವಿನಂತಿಸಿಕೊಳ್ತೇವೆ. ನಮ್ಮ ಭಾಷೆಯಲ್ಲಿ ನಾವು ಮಾತನಾಡೋದ್ರಲ್ಲಿ ಯಾವ್ದಾದ್ರು ಒಂದು ತೊಂದರೆ ತಪ್ಪಾಗಿದ್ದರೆ ನಮ್ಮನ್ನ ನೀವು ಅದೇ ರೀತಿಯಾಗಿ ಶ್ರಮಿಸಬೇಕು, ನಮ್ಮನ್ನ ಸ್ವೀಕರಿಸಿಕೊಳ್ಬೇಕು. बहुत लोग चाहते थे कि मैं हिंदी में वचन दे दूं. ಬಹಳಷ್ಟು ಜನರು ಬಯಸ್ತಾ ಇದ್ರು ನಾನು ಹಿಂದಿಯಲ್ಲಿ ವಚನವನ್ನು और ಕೊಡಬೇಕು. मैं आज आपको वादा करता हूँ कि हफ्ते में एक बार तो आपको मिलेगा ही. ನಾನು ನಿಮಗೆ ಒಂದು ವಾಗ್ದಾನ ಮಾಡ್ತೇನೆ, ವಾರದಲ್ಲಿ ಒಂದು ದಿನ ಆದ್ರೂ ನಿಮಗೆ ಅದು ಒಂದು ವಚನ ನಾನು ನಿಮಗೆ ಕೊಡ್ತೇನೆ हिंदी में. ಹಿಂದಿಯಲ್ಲಿ. मैं प्रयास करूंगा, ನಾನು ಪ್ರಯತ್ನಿಸ್ತೇನೆ, प्रार्थना करूंगा. ಪ್ರಾರ್ಥನೆ ಮಾಡ್ತೇನೆ. आप भी प्रार्थना कीजिए. ನೀವು ಸಹ ಪ್ರಾರ್ಥನೆ प्रभु ಮಾಡ್ರಿ. आपके साथ रहे. ದೇವರು ನಿಮ್ಮೊಂದಿಗೆ ಇರ್ಲಿ. God bless you. ದೇವರು ನಿಮ್ಮನ್ನ ಆಶೀರ್ವದಿಸಲಿ. Thank you for joining us. ನಮ್ಮೊಂದಿಗೆ ಕೂಡುದಕ್ಕಾಗಿ ನಿಮಗೆ ವಂದನೆ. Thank you. ಧನ್ಯವಾದಗಳು.